ಆರಂಭ ಆಗೋ ಸಾಧ್ಯತೆ ಇದೆ. ತಲೆಬುರುಡೆ ಹುಡುಕುವ ಪ್ರಕ್ರಿಯೆ ಕುರಿತಾಗಿ ಚರ್ಚೆಯನ್ನು ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾ ಇದೆ. ಹಾಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ನೀಡಿದ್ದಾರೆ ನಮ್ಮ ಪ್ರತಿನಿಧಿ. ಗಮನಿಸಿ. ಕಳೆದ 2 ದಿನಗಳ ಕಾಲ ಎಸ್ಐಟಿ ಮುಸುಕುದಾರಿಯನ್ನು ಸಾಕಷ್ಟು ತನಿಖೆಗೆ ಒಳಪಡಿಸಿತ್ತು. ಅದಾದ ಬಳಿಕ ಇದೀಗ ಧರ್ಮಸ್ಥಳದಲ್ಲಿನ ಒಂದಿಷ್ಟು ಜಾಗವನ್ನು ಗುರುತಿಸಿ ಇಲ್ಲಿ ನಾನು ಶವಗಳನ್ನು ಹೂತು ಹಾಕಿದ್ದೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಮುಸುಕುದಾರಿ ಬಾಯಿ ಬಿಟ್ಟಿರೋಂಥದ್ದು. ನಾನು ಮೊನ್ನೆ ಕೂಡ ಇದೇ ಜಾಗದಲ್ಲಿ ಇಟ್ಕೊಂಡು ಲೈವ್ ಮಾಡಿದ್ವಿ. ಅಂದರೆ ಈ ಜಾಗದಲ್ಲಿ ಮಾಡಿರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ತೋರಿಸಿದ್ವಿ. ಅದೇ ಜಾಗದಲ್ಲಿ ಇದೀಗ ಎಸ್ಐಟಿ ಅವರು ಮುಸುಕುದಾರಿ ನೀಡಿದ ಏನು ಮಾಹಿತಿ ಮೇರೆಗೆ ಇದೀಗ ನೇತ್ರಾವತಿ ನದಿಯಿಂದ ಇಲ್ಲಿ ಅಂದರೆ 2 ಕಿಲೋಮೀಟರ್ ಒಳಗಿನ ದೊಡ್ಡದಾದ ಒಂದು ಇಲ್ಲೊಂದು ಚಿಕ್ಕದಾದ ಕಾಡಿದೆ, ದೊಡ್ಡದಾದ ಕಾಡಿದೆ. ಆ ಕಾಡಿನ ಒಳಗಡೆ ಶವಗಳನ್ನು ಹೂತು ಹಾಕಿದ್ದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಾದ ಬಳಿಕ ಇದೀಗ ನಿನ್ನೆ ಎಸ್ಐಟಿ ತಂಡ ಪ್ರಮುಖವಾಗಿ ಒಂದಿಷ್ಟು ಅಧಿಕಾರಿಗಳ ಜೊತೆ ಕೂಡಿ ಇಲ್ಲೆಲ್ಲ ಶೋಧ ಕಾರ್ಯ ನಡೆಸಿತ್ತು. ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನಿರುವಂತಹ ನೇತ್ರಾವತಿ ನದಿಯ ಸೇತುವೆ ಮೇಲಿದೆ ಪಕ್ಕದಲ್ಲೇ ಇಲ್ಲಿ ಒಂದು ಬ್ಯಾರಿಕೇಡನ್ನು ಹಾಕಿರುವಂಥದ್ದು. ಅಂದರೆ ಯಾರೂ ಕೂಡ ಸ್ಥಳಕ್ಕೆ ಹೋಗದ ಹಾಗೆ ನೋಡಿಕೊಳ್ಳಿಕ್ಕೆ ಅಲ್ಲಿ ವ್ಯವಸ್ಥೆನ ಮಾಡಿರುವಂಥದ್ದು. ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಮುಸುಕುದಾರಿ ವ್ಯಕ್ತಿ ತೋರಿಸಿದಂತಹ ಜಾಗ ಏನಿದೆ ಆ ಜಾಗ ಅಲ್ಲಿ ನಂಬರ್ 8 ಅನ್ನುವಂಥ ಒಂದು ಬೋರ್ಡನ್ನು ಇಕ್ಕಿರುವಂಥದ್ದು, ಎಲ್ಲೋ ಬೋರ್ಡನ್ನು. ಅಲ್ಲಿ ಒಂದು ಶವವನ್ನು ಹೂತು ಹಾಕಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಇದೀಗ ಎಸ್ಐಟಿ ಮುಂದೆ ಪ್ರಮುಖವಾಗಿ ಇದೇ ಅನಾಮಧೇಯ ವ್ಯಕ್ತಿ ಅಂದರೆ ಮುಸುಕುದಾರಿ ತಿಳಿಸಿರುವಂಥದ್ದು. ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿಂದ ಇಳಲಿಕ್ಕೆ ಯಾವುದೇ ರೀತಿ ಅಂದರೆ ಸಾಧ್ಯವಿಲ್ಲ. ಅಂದರೆ ಈ ಬೃಹದಾಕಾರದ ಏನು ಗುಡ್ಡ ಇದೆ, ಮರಗಳಿದ್ದಾವೆ. ಈ ಮರಗಳ ಮಧ್ಯೆ ಅಂದರೆ ನೇತ್ರಾವತಿ ನದಿಯಿಂದನೇ ಬಂದು ಇಲ್ಲಿ ಶವವನ್ನು ಹೂತಿಡಿದ್ದೆ ಅನ್ನುವ ಒಂದು ವ್ಯವಸ್ಥೆಯಲ್ಲ ಎಸ್ಐಟಿ ಅಧಿಕಾರಿಗಳನ್ನು ತೋರಿಸಿದ್ದ. ಇದೀಗ ಪ್ರಮುಖವಾಗಿ 13 ಸ್ಥಳಗಳನ್ನು ಈಗ ಆಯ್ಕೆ ಮಾಡಿ ಇಲ್ಲಿ ನಾನು ಶವವನ್ನು ಹೂತಿಕ್ಕಿದ್ದೆ ಅನ್ನೋ ವಿಚಾರವನ್ನು ಎಸ್ಐಟಿ ಮುಂದೆ ಮುಸುಕುದಾರಿ ವ್ಯಕ್ತಿ ಈಗ ಬಾಯ್ಬಿಟ್ಟಿರುವಂಥದ್ದು. ಇವತ್ತು ಕೂಡ ಇನ್ನೂ ಕೂಡ ಶೋಧ ಕಾರ್ಯ ಮಾಡ್ತಾರೋ ಅಥವಾ ಇನ್ನೊಂದಿಷ್ಟು ಜಾಗಗಳನ್ನ ಗುರುತಿಸ್ತಾರೋ, ಯಾಕೆಂದರೆ ದಟ್ಟವಾದ ಕಾಡಿದೆ. ಸಡನ್ನಾಗಿ ಅಂದರೆ 12-13 ವರ್ಷಗಳ ಹಿಂದೆ ನಡೆದಂಥ ಘಟನೆ ಆಗಿದ್ದರಿಂದ ನೆನಪಿರುತ್ತೇ ಇರೋಲ್ವಾ, ಒಂದಿಷ್ಟು ಅವರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಸಂಜೆ ಸರಿಸುಮಾರು 6 ಗಂಟೆವರೆಗೂ ಅವರಿಗಿದ್ದಂಥ ಟಾಸ್ಕ್ ಅಂದರೆ 15 ಜಾಗಗಳನ್ನು ಗುರುತಿಸುವಂಥ ವ್ಯವಸ್ಥೆ ಇತ್ತು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಜಾಗದಲ್ಲಿ ಆ್ಯಂಟಿ ಪೊಲೀಸರು ಕೂಡ ನಿಯೋಜನೆ ಮಾಡಿರುವಂಥದ್ದು. ರಾತ್ರಿ ಇಡೀ ಇದೇ ರೀತಿಯಾಗಿ ಮಳೆ ಬಂದರೂ ಕೂಡ ಪೊಲೀಸರು ತಮ್ಮ ಕಾರ್ಯವನ್ನು ಮಾಡ್ತಿರುವಂಥದ್ದು. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಬಂದರೂ ಕೂಡ ಕೇವಲ ವಾಹನಗಳಿಗೆ ಓಡಾಟ ಬಿಟ್ಟರೆ ಯಾರಿಗೂ ಓಡಾಡಕ್ಕೆ ಕೂಡ ಅವಕಾಶ ಕೊಡದೆ ಸಾಕಷ್ಟು ಕೆಲಸಗಳನ್ನ ಪೊಲೀಸರು ಕೂಡ ಮಾಡುವಲ್ಲಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಅವ್ರ ಕೈಲಿ ಕೂಡ ಲೋಡೆಡ್ ಗನ್ಗಳಿದ್ದಾವೆ. ಯಾಕಂದರೆ ಒಂದು ರೀತಿಯಲ್ಲಿ ಅವರಿಗೆ ಪೊಲೀಸರಿಂದ ಅಂದರೆ ಮೇಲಧಿಕಾರಿಗಳಿಂದ ರೂಲ್ಸ್ ಹೆಚ್ಚಾಗಿ ಮಾಡಿರುವುದರಿಂದ ಈಗ ಸದ್ಯಕ್ಕೆ ಅವರು ಕೂಡ ತಮ್ಮ ಕೆಲಸವನ್ನು ರಾತ್ರಿಯಿಂದ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೂ ಅಲ್ಲದೆ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರಿಸ್ತಾರ ಅಥವಾ ಕಳೆ ಬರವನ್ನು ಅಗಿಲಿಕ್ಕೆ ಮುಂದಾಗ್ತಾರ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಈಗ ಸದ್ಯಕ್ಕೆ ಸಾಧ್ಯತೆ ಇರುವಂಥ. ಅಂದರೆ ಒಂದು ಕಡೆಗೆ ಇನ್ನೂ ಒಂದಿಷ್ಟು ಜಾಗಗಳನ್ನ ಇದ್ದಾವೆ ತೋರಿಸಿ ಅಂತಕ್ಕಂಥ ಮಾತನ್ನು ಕೂಡ ಈ ಅನಾಮಧೇಯ ವ್ಯಕ್ತಿ ಹೇಳಿದ್ದ. ಇವತ್ತು ಮುಂದುವರಿಸುವ ಪ್ರಕ್ರಿಯೆ ಆಗುತ್ತಾ ಅಥವಾ ಶೋಧ ಕಾರ್ಯ ಮಾಡ್ತಾರಾ ಇಲ್ವಾ, ಏನು ತಲೆಬುಡೆ ಇದ್ದಾವೆ ಶವವನ್ನು ಹೂತಾಕಿದ್ದೇನೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದ ಈ ಮುಸುಕುದಾರಿ ಇವುಗಳನ್ನು ತೆಗೆಯುವ ಕಾರ್ಯಕ್ಕೆ ಅಂದರೆ ಕಳೆ ಬರವನ್ನು ತೆಗೆಯೋಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಈ ಉತ್ಖನನ ಕಾರ್ಯ ಯಾವ ರೀತಿ ನಡೆಯೋ ಸಾಧ್ಯತೆ ಇದೆ, ಹಾಗೆ ಇದರಿಂದ ಮುಂದಿನ ತನಿಖೆಗೆ ಯಾವ ರೀತಿಯಾಗಿ ಲೀಡ್ಗಳು ಸಿಗ್ತಾ ಹೋಗುತ್ತೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. 13 ಜಾಗಗಳನ್ನು ನಿನ್ನೆ ಗುರುತಿಸಲಾಗಿದೆ ಸರ್. ಮೊದಲನೇದಾಗಿ ಉತ್ಖನನ ವಿಚಾರಕ್ಕೆ ಹೋಗೋಕೆ ಮುಂಚೆ ಈ 13 ಜಾಗಗಳ ಭದ್ರತಾ ವ್ಯವಸ್ಥೆ ನಿನ್ನೆ ರಾತ್ರಿಯಿಂದಲೂ ಕೂಡ ಬಿಗಿಯಾದ ಭದ್ರತೆ ಅಲ್ಲಿತ್ತು. ನಾವು ಕೂಡ ದೃಶ್ಯದಲ್ಲಿ ತೋರಿಸಿದ್ದೀವಿ. ಈ ಭದ್ರತೆ ಅನ್ನೋದನ್ನು ಯಾವ ರೀತಿ ನಿಯೋಜನೆ ಮಾಡಿರ್ತಾರೆ, ಯಾಕೆ ಮುಖ್ಯ ಭದ್ರತೆ ಅಂತ ಹೇಳಿ? ಅದೇನು ಹೆಣಗಳನ್ನು ಹೊತ್ತಿರ್ತಾರೆ, ಆ ಜಾಗ ಡಿಸ್ಟರ್ಬ್ ಆಗಬಾರ್ದು, ಯಾರೂ ಬೇರೆ ವ್ಯಕ್ತಿಗಳು ಬಂದು ಅದನ್ನು ಅಗಿಯೋದಾಗಲಿ ಅಲ್ಲಿ ಇದ್ದಂಥ ವಸ್ತುಗಳನ್ನು ಡಿಸ್ಟ್ರಾಯ್ ಮಾಡೋದಾಗಲಿ ತೊಗೊಂಡು ಹೋಗೋದಾಗಲಿ ಮಾಡಬಾರ್ದಂಥ ಉದ್ದೇಶದಿಂದ ಅದನ್ನು ಕಾಯಲಿಕ್ಕೆ ನಮ್ಮ ಪೊಲೀಸರು ನೇಮಿಸಿದ್ದಾರೆ. ಆ ರೀತಿ ಕಾದಿದ್ದಾರೆ. ಈಗಾಗಲೇ 13-14 ಸ್ಥಳಗಳನ್ನು ಅನಾಮಿಕ ವ್ಯಕ್ತಿ ಗುರುತು ಹಿಡಿದಿದ್ದಾನೆ, ತೋರಿಸಿದ್ದಾನೆ. ಅವೆಲ್ಲ ಇವತ್ತು ಎಲ್ಲ SIT ಟೀಮು ಪ್ಲಸ್ ನಮ್ಮದು ಫೊರೆನ್ಸಿಕ್ ಲ್ಯಾಬ್ ಟೀಮು, ಅನಂತರ ಡಾಕ್ಟರ್ಸ್ ಟೀಮು, ಒಬ್ಬ ಲೇಡಿ ಡಾಕ್ಟ್ರು, ಪಂಚರು ಎಲ್ಲರೂ ಸೇರಿಕೊಂಡು SDM ಎಲ್ಲರೂ ಸೇರಿಕೊಂಡು ಒಂದೊಂದನ್ನು ಒಂದು ಅಗದ ಮೇಲೆ ಅದರಲ್ಲಿ ಏನು ಸಿಗ್ತವೆ, ಏನು ವಸ್ತುಗಳು ಸಿಗ್ತವೆ ಪ್ರತಿಯೊಂದನ್ನು ಕುಲಂಕುಷವಾಗಿ ಅದನ್ನು ಜಪ್ತು ಮಾಡ್ತಾರೆ. ಅಲ್ಲಿರುವಂಥ FSL ಇರುವಂಥ ಅಧಿಕಾರಿಗಳು ಅದನ್ನೆಲ್ಲ ಪ್ರಿಸರ್ವ್ ಮಾಡ್ತಾರೆ. ಈ ಉದಾಹರಣೆ ಅಲ್ಲಿ ಬೋನ್ ಇರ್ತವೆ, ಕೂದಲಿರ್ತವೆ, ಉಗುರಿರ್ತವೆ,
ಇವು ಹಲ್ಲಿರ್ತವೆ, ಇವು ದೃಷ್ಟಿಯಿಂದ ಅವರು ಡೆಡ್ ಬಾಡಿ ಯಾವುದು ಗಂಡು ಹೆಣ್ಣು ಅಥವಾ ಅವ್ರ ವಯಸ್ಸೆಷ್ಟು, ಯಾವ ಕಾರಣಕ್ಕೆ ಸತ್ತಿದ್ದಾನೆ ಅನ್ನುವಂಥ ವಿಷಯವನ್ನು ಗುರುತಿಡಲಿಕ್ಕೆ ಆಸ್ಪದ ಇದೆ. ಆಮೇಲೆ ಇನ್ನೂ ಒಂದು ಹೇಳಬೇಕಾದ್ರೆ ಆ ಡೆಡ್ ಬಾಡಿಯಲ್ಲಿ ಕೆಲವೊಂದು ವಸ್ತುಗಳು ಇರ್ತವೆ. ಉದಾಹರಣೆ ರಿಂಗು, ವಾಚು, ಚೈನ, ಕಾಲಗಿನ ಚೈನ, ನತ್ತು ಅಥವಾ ಕಿವಿ ಓಲೆ, ಕೊಳ್ಳಲ್ಲಿ ಏನಾದರೂ ವಸ್ತು ಇದ್ದರೆ, ತಾಯ್ತಾ ಏನಾದರೂ ಕಟ್ಕೊಂಡಿದ್ರೆ, ಉಡ್ದಾರ ಏನಾದರೂ ಕಟ್ಕೊಂಡಿದ್ರೆ, ಇಂಥ ಮೆಟಲ್ ಅಂತ ಇರುವಂಥ ವಸ್ತುಗಳು ಅವು ಎಂದೂ ಹಾಳಾಗೋದಿಲ್ಲ. 15 ವರ್ಷ ಆಗಲಿ 20 ವರ್ಷ ಆಗಲಿ ಅವು ಹಾಗೆ ಇರ್ತವೆ. ಅದ್ರ ಮೇಲಿಂದ, ಆ ವಸ್ತುಗಳ ಮೇಲಿಂದ ಯಾರು ಇದು ಡೆಡ್ ಬಾಡಿ ಅಂತ ಅನ್ನೋದು ಐಡೆಂಟಿಫೈ ಆಗ್ತದೆ. ಅದು ಸಂಬಂಧಿಕರು ಯಾರಿದ್ದಾರೆ ಅವ್ರು ಬಂದು ಗುರುತಿಸ್ತಾರೆ. ಈ ವಸ್ತುಗಳು ಐಡೆಂಟಿಫೈ ಆಗೋದಂತೂ, ಡೆಡ್ ಬಾಡಿ ಐಡೆಂಟಿಫೈ ಆಗೋದು ಭಾಳ ಇಂಪಾರ್ಟೆಂಟು ನಮ್ಮ ಕೇಸ್ನಲ್ಲಿ, ತನಿಖೆಯಲ್ಲಿ. ಅದು ಐಡೆಂಟಿಫೈ ಆಗದೇ ಇದ್ದರೆ ತನಿಖೆ ಭಾಳ ಕಷ್ಟ ಆಗ್ತದೆ. ಒನ್ಸ್ ಇಟ್ ಈಸ್ ಐಡೆಂಟಿಫೈಡ್, ಅದು ನಮಗೆ ಯಾವುದೇ ತೊಂದರೆ ಇಲ್ಲ, ಸರಳವಾದಂಥ ತನಿಖೆ ಶುರುವಾಗ್ತದೆ. ಭಾಳ ಈಸಿಯಾಗಿ ನಾವು ಭಾಳ ಇಂಟ್ರೆಸ್ಟಿಂದ ತನಿಖೆ ಮಾಡ್ಬೋದು. ಅವ್ನು ಡೆಡ್ ಬಾಡಿ ಯಾರು ತಂದು ಕೊಟ್ಟರು, ಅವ ಡೆಡ್ ಬಾಡಿ ಹುಳುವಾಗ, ಅನಾಮಿಕ ವ್ಯಕ್ತಿ ಹುಳುವಾಗ ಅದ್ರ ಮೈ ಮೇಲೆ ಏನೇನು ಗಾಯಗಳಿದ್ದು, ಅವನು ಹೇಳಿದ್ದಾನೆ ಇದು ಲೈಂಗಿಕ ಇದು ನಡೆದಿದೆ, ಅತ್ಯಾಚಾರ ನಡೆದಿದೆ, ಕೊಲೆ ಆಗಿದೆ, ಹೀಗೆಲ್ಲ ಹೇಳ್ತಾನೆ ಅವನು. ಆದರೂ ಆ ಹೇಳಲಿಕ್ಕೆ ಅವನ ಕಾರಣ ಏನು, ಅವನು ಯಾವ ರೀತಿ ಡೆಡ್ ಬಾಡಿ ಮೇಲೆ ಏನು ಸಿಮ್ಟಮ್ಸ್ ಇದ್ದು, ಯಾವ ರೀತಿ ಅವನು ಅದನ್ನು ಅಬ್ಸರ್ವ್ ಮಾಡ್ದ, ಅದೆಲ್ಲ ಡಿಟೇಲ್ ಹೇಳಿಕೆಯನ್ನು ತಗೋತಾರೆ. ತಗೊಂಡು ಆ ರೀತಿ ತನಿಖೆಯನ್ನು ಮುಂದುವರಿಸ್ತಾರೆ. ಅಲ್ಲಿ ಇರುವಂಥ ಇವನ್ ಮಣ್ಣು ಸಹ, ಮಣ್ಣು ಹೊಟ್ಟೆ ಮೇಲೆ ಬಿದ್ದಿರ್ತದೆ. ಹೊಟ್ಟೆಯಲ್ಲಿರುವಂಥ ಕೆಲವೊಂದು ವಸ್ತುಗಳು ಅಥವಾ ಇನ್ನಿತರ ಭಾಗದಲ್ಲಿರುವಂಥ ಕೆಲವೊಂದು ವಸ್ತುಗಳು ಅಥವಾ ಆಮಿಷಗಳು ಮಣ್ಣಲ್ಲಿ ಸೇರಿರ್ತವೆ. ಆ ಮಣ್ಣನ್ನು ಸಹ ಇವರು ಜಪ್ತು ಮಾಡ್ತಾರೆ, ನಮ್ಮ FSLದವರು ಜಪ್ತು ಮಾಡಿ ಅದನ್ನು ತನಿಖೆಗೆ ತೊಗೊಂಡು ಹೋಗ್ತಾರೆ. ಇನ್ನೊಂದಂದರೆ, ನಾವು 15-20 ವರ್ಷದ ಹಿಂದೆ ಈ DNA ಟೆಸ್ಟ್ ಇರಲಿಲ್ಲ. ನಾನು ಹೇಳೋದು 15-20 ವರ್ಷದ ಹಿಂದೆ. ಇತ್ತಿತ್ತಲಾಗಿ DNA ಟೆಸ್ಟ್ ಸ್ಟಾರ್ಟ್ ಆಗಿದೆ. ಆವಾಗ ನಾವು ಸ್ಕಲ್ಲನ್ನು ಪ್ರಿಸರ್ವ್ ಮಾಡ್ತಿದ್ದೀವಿ. ಸ್ಕಲ್ಲಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಸೂಪರ್ ಇಂಪೋಸಿಷನ್ ಮಾಡ್ತಿದ್ದೀವಿ. ಸೂಪರ್ ಇಂಪೋಸಿಷನ್ ಮಾಡಿ ಅದೊಂದು ಫಿಗರ್ ಐಡೆಂಟಿಫೈ ಆಗ್ತದೆ, ಅದೊಂದು ಚಿತ್ರ ಥರ ಆಕೃತಿ ಆಗುತ್ತದೆ. ಅದು ಫೋಟೋ ಹೊಡೆದು ನಾವು ಪೇಪರ್ದಲ್ಲಿ ಪ್ರಕಟಣೆ ಕೊಡ್ತಿದ್ದೀವಿ. ಈ ಚಿತ್ರ, ಯಾರಾದರೂ ನಿಮ್ಮ ಸಂಬಂಧಿಕರು ಇದ್ದಾರಾ, ಇದು ಯಾರಿಗಾದ್ರೂ ಸಂಬಂಧಪಟ್ಟಂಥ ಈ ಹುಡುಗಿದೇನಾದರೂ ಯಾರಾದರೂ ಸಂಬಂಧಿಕರು ಇದ್ದಾರಾ ಅನ್ನೋದ್ರ ಬಗ್ಗೆ ನಾವು ಪ್ರಕಟಣೆ ಕೊಟ್ಟು ಅವ್ರನ್ನ, ಅದು ಪ್ರಕಟಣೆ ನೋಡಿ ಅವರು ನಮ್ಮ ಹತ್ರ ಬರ್ತಾಯಿದ್ರು. ಇವನ್ ಪ್ಯಾಂಪ್ಲೆಂಟ್ ಮಾಡಿ ಎಲ್ಲ ಕಡೆ ಹಂಚ್ತಾ ಇದ್ದೀವಿ. ಸೊ ಹೀಗಾಗಿ ಅದನ್ನು ಅವರು ಯಾರು ಸಂಬಂಧಪಟ್ಟವ್ರು ಇರ್ತಾರೆ ಅವ್ರು ಬಂದು ಅದು ನಾವು ಇದು ಹುಡುಗಿ ನಮ್ಮದೇ, ಇದು ಚಿತ್ರ ನೋಡಿದ್ರೆ ನಮಗೆ ಗೊತ್ತಾಯಿತು ನಮ್ಮದೇ ಇದೆ ಅಂತೇಳೋದು ಅವ್ರು ಆವಾಗ ನಾವು ಇಲ್ಲಿ ಜಪ್ತ್ ಮಾಡಿದಂಥ ವಸ್ತುಗಳು ಎಲ್ಲ ಅವ್ರಿಗೆ ತೋರಿಸ್ತೇವೆ. ಅವರು ಪಕ್ಕ ಐಡೆಂಟಿಫೈ ಆಗ್ತದೆ. ಆವಾಗ ನಮಗೆ ತನಿಖೆ ಈಸಿ ಆಗ್ತಿತ್ತು. ಈಗ ಅದನ್ನೂ ಮೆಥಡನ್ನು ನಾವು ಯೂಸ್ ಮಾಡ್ಬೋದು. ಬರೀ DNA ಟೆಸ್ಟು ಅದು ಆಗಲಿಲ್ಲಂದರೆ, ಸಂಬಂಧಿಕರು ಸಿಗಲಿಲ್ಲಂದರೆ ಏನು ಮಾಡ್ತೀರಿ, DNA ಟೆಸ್ಟು ಅದು ಕಷ್ಟ ಆಗ್ತದೆ. ಅದಕ್ಕೆ ಈ ರೀತಿಯೂ ಹಳೆ ಮೆಥಡನ್ನು ಸಹ ಸ್ಕಲ್ ಸೂಪರ್ ಇಂಪೋಸಿಷನ್ನು ಅದನ್ನು ಸಹ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು SIT ಅವರು ಮಾಡ್ತಾರೆ. ಎಲ್ಲ ರೀತಿಯಿಂದ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಟ್ರಾನ್ಸ್ಪರೆಂಟಾಗಿ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಭಾಳ ಪರಿಣಿತ ಅಧಿಕಾರಿಗಳಿದ್ದಾರೆ, ಭಾಳ ಎಫಿಷಿಯೆಂಟ್ ಆಫೀಸರ್ಸ್ ಇದ್ದಾರೆ. ಅವರೆಲ್ಲ ಸರಿಯಾದಂಥ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಮಾಡ್ತಾರೆ. ಅದು ಯಾರು ಅವ್ನಿಗೆ ಡೆಡ್ ಬಾಡಿ ತಂದು ಕೊಟ್ಟರು, ಅದು ಡೆಡ್ ಬಾಡಿ ಕೊಟ್ಟವ್ರು ಯಾರು, ಅದಕ್ಕೆ ಹೊಡೆದವ್ರು ಯಾರು, ಅವ್ರಿಗೆ ಕೊಟ್ಟವ್ರು ಯಾರು, ಇವನು ಬರೀ ಹುಳು ಕೆಲಸ. ಇವನೇ ತಂದು ಡೆಡ್ ಬಾಡಿ ತಂದು ಹೂತಿಲ್ಲ, ಅವ್ನಿಗೆ ಕೊಟ್ಟವರೇ ಇರ್ತಾರೆ. ಆ ಕೊಡುವಾಗ ಪರಿಸ್ಥಿತಿ ಹೇಗಿತ್ತು, ಕೊಟ್ಟವ್ರು ಯಾರಿದ್ರು, ಹೀಗೆ ಒಂದಕ್ಕೊಂದು ಚೈನ್ ಲಿಂಕ್ ಆಗಿ ನಾವು ಆರೋಪಿಗಳನ್ನು ಪತ್ತೆ ಮಾಡ್ತೇವೆ. ಅದು ಭಾಳ ಕಷ್ಟದೇನೇ ಅಲ್ಲ. ಒಮ್ಮೆ ಐಡೆಂಟಿಫೈ ಆಗಬೇಕಷ್ಟೇ. ನಮಗೆ ಡೆಡ್ ಬಾಡಿ ಯಾರು ಅಂತಂದ್ರೆ ಐಡೆಂಟಿಫೈ ಆದರೆ, ಆ ಹುಡುಗಿ ಏನಾದರೂ ಸತ್ತಂಥ ಹುಡುಗಿ ಸಂಬಂಧಿಕರಿಗೆ ಹೇಳಿರ್ತಾಳಕ್ಕೆ, ನನಗೆ ಹಿಂಗೆ ಲೈಂಗಿಕ ಕಿರುಕುಳ ಆಗಿದೆ, ನನಗೆ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದೆ, ಸೆಕ್ಷುವಲ್ ಅಬ್ಯೂಸ್ ಆಗಿದೆ, ಇಂಥವು ನನಗೆ ಬೆನ್ನು ಹತ್ತಿದ್ದಾನೆ, ಇಂಥವು ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿರ್ತಾಳೆ. ಅಥವಾ ಅವಳು ಸ್ನೇಹಿತರಿಗಾರ ಹೇಳಿರ್ತಾಳೆ. ತಾಯಿ ಮುಂದಂತೂ ಹೇಳಿರ್ತಾಳೆ. ಅಕಸ್ಮಾತ್ ತಾಯಿ ಮುಂದೆ ಹೇಳದೆ ಆಗದಿದ್ದರೆ ಸ್ನೇಹಿತರ ಮುಂದಾದರೂ ಹೇಳಿರ್ತಾಳೆ. ಹೀಗೆ ಎಲ್ಲನೂ ಸಾಕ್ಷ್ಯಾಧಾರಗಳನ್ನು ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಅದನ್ನು ಒಂದು ಹಂತಕ್ಕೆ ತರ್ತೇವೆ. ಈಗ ಉತ್ಖನನ ಕಾರ್ಯ ಮಾಡೋ ಸಂದರ್ಭದಲ್ಲಿ ಯಾರೆಲ್ಲರಲ್ಲಿ ಇರಬೇಕಾಗತ್ತೆ ಸರ್? ಅಂದರೆ ಈ ಅನಾಮಧೇಯ ವ್ಯಕ್ತಿ ಏನಿದ್ದ ಆತನ ಪರ ವಕೀಲರು ಕೂಡ ಇರ್ತಾರ ಅಲ್ಲಿ? ನಾಳೆ ದಿನ ಏನಾದರೂ ಈ ಪೊಲೀಸ್ ತನಿಖೆ ಬಗ್ಗೆನೇ ಆತ ಆಕ್ಷೇಪ ವ್ಯಕ್ತಪಡಿಸಿದ್ದ, ಅಂದರೆ ಲೋಕಲ್ ಪೊಲೀಸ್ ತನಿಖೆ ಬಗ್ಗೆ, ಹಾಗೆ ಅವರ ಕಾರ್ಯವೈಖರಿ ಬಗ್ಗೆ. ಹೀಗಾಗಿ SIT ತನಿಖೆ ನಡೆಸ್ತಿದ್ರು ಕೂಡ ಫಾರ್ ಸೇಫರ್ ಸೇಕ್ ಅನ್ನೋ ರೀತಿಯಲ್ಲಿ ಏನಾದರೂ ಆತನ ವಕೀಲರಿಗಲ್ಲಿ ಇರ್ಲಿಕ್ಕೆ ಅವಕಾಶ ಇರುತ್ತಾ?
ನೋಡಿ ಮೇಡಮ್, ನಮ್ಮ ಪೊಲೀಸ್ ತನಿಖೆ ನಾವು ಯಾರಿಂದ ಸರ್ಟಿಫಿಕೇಟ್ ತೊಗೊಳ್ಳೋದು ಬೇಕಾಗಿಲ್ಲ. ನಮಗೆ ಯಾರು ತಕರಾರು ಮಾಡಿದ್ರು ಅವ್ರು ಬೇಕಾದ್ರೆ ಕೋರ್ಟ್ನಲ್ಲಿ ತಕರಾರು ಮಾಡಲಿ, ತನಿಖೆಯಲ್ಲಿ ಯಾರೂ ಇಂಟರ್ಫಿಯರ್ ಆಗೋಂಗಿಲ್ಲ. ನಾವು ತನಿಖೆ ಕಾಲಕ್ಕೆ ಎಲ್ಲ ನಮ್ಮ ಸಂಬಂಧಪಟ್ಟವ್ರು ಮಾತ್ರ ಇರ್ತೇವೆ, ವಕೀಲರದು ಯಾರನ್ನೂ ಕರೆಸೋದಲ್ಲ. ಯಾಕಂದರೆ ನಾವು ಮಾಡೋದು ನಮಗೆ ಗೊತ್ತಿರ್ತದೆ, ನಾವು ಪ್ರಾಮಾಣಿಕತೆಯಿಂದ ತನಿಖೆ ಮಾಡ್ತೇವೆ, ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೇವೆ, ವೈಜ್ಞಾನಿಕ ರೀತಿಯಲ್ಲಿ ಮಾಡ್ತೇವೆ, ತಾಂತ್ರಿಕತೆಯನ್ನು ಬಳಸ್ಕೊಂಡು ಮಾಡ್ತೇವೆ. ಮತ್ತು ವಿಡಿಯೋ ಇರ್ತವೆ, ವಿಡಿಯೋದಲ್ಲಿ ರೆಕಾರ್ಡಿಂಗ್ ಇರ್ತದೆ, ಎವ್ರಿಥಿಂಗ್. ಯಾವ ಮುಚ್ಚುಮರೆ ಏನೂ ಇಲ್ಲ ಇದರಲ್ಲಿ. ಯಾವುದು ನಿರ್ಭಯದಿಂದ ಕಾನೂನುಬದ್ಧವಾದಂಥ ತನಿಖೆ ಇರ್ತದೆ. ಅಲ್ಲಿ ಯಾರದೇ ಅವಶ್ಯಕತೆ ಇರುವುದಿಲ್ಲ, ಎಕ್ಸೆಪ್ಟ್ ಇಬ್ಬರು ಪಂಚರು, ಒಬ್ಬರು SDM ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟು, ಆಮೇಲೆ ಫೊರೆನ್ಸಿಕ್ ಲ್ಯಾಬ್ನವರು, ನಂತರ ಡಾಕ್ಟರ್ಸ್ ಟೀಮು, ಲೇಡಿ ಡಾಕ್ಟರು, ಇಷ್ಟು ಜನ ಬಿಟ್ಟರೆ ಬೇರೆ ಅಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ, ಇಷ್ಟು ಜನ ಬಿಟ್ಟರೆ ಅಲ್ಲಿ ಯಾರು ಬೇರೆಯವರು ಇರೋದಿಲ್ಲ, ಇರಲಿಕ್ಕೆ ಅವಕಾಶ ಇಲ್ಲ, ಅವಕಾಶ ಮಾಡಿ ಕೊಡೋದಿಲ್ಲ. ಓಕೆ, ಸಂಪರ್ಕದಲ್ಲಿರಿ ಸರ್. ನಮ್ಮ ಜೊತೆಯಲ್ಲಿ ಹಿರಿಯ ವಕೀಲರಾದ ಬಾಲನ್ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಬಾಲನ್ ಸರ್, ಈಗ ಉತ್ಖನನ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಅದಕ್ಕೆ ಸಂಬಂಧಪಟ್ಟ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಪ್ರಕ್ರಿಯೆ ಬಗ್ಗೆ ಒಂದಷ್ಟು ವಿವರಣೆ ನೀಡ್ಬೋದಾ ಸರ್? ಹೇಗಾಗತ್ತೆ? ಇನ್ ಕೇಸ್ ಇವತ್ತೇ ಆತ ಗುರುತಿಸಿದ ಜಾಗಗಳಲ್ಲಿ ಅಸ್ಥಿಪಂಜರ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚೋ ಕಾರ್ಯ ಪ್ರಾರಂಭ ಆಗೋದಾದ್ರೆ ಹೇಗಿರುತ್ತೆ ಈ ಪ್ರಕ್ರಿಯೆ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಮಾಲ್ಗತ್ತಿ ಸರ್ ವಿವರಿಸ್ತಾ ಇದ್ರಿ, ಇವಾಗ ಪೊಲೀಸರು ತನಿಖೆಗೆ ಬೇರೆ ಯಾರ್ದು ಸರ್ಟಿಫಿಕೇಟ್ ಬೇಕಿಲ್ಲ ಅಂತ ಹೇಳಿ. ಅದರ ಜೊತೆಗೆ ಈಗ ನಡೀತಾ ಇರುವ ತನಿಖೆ ಯಾವುದೇ ರೀತಿಯಲ್ಲೂ ಕೂಡ ಲೋಪಗಳಿಗೆ ಆಸ್ಪದ ಇಲ್ಲದೆ ಇರೋ ರೀತಿಯಲ್ಲಿ ಪಾರದರ್ಶಕವಾಗಿ ಆಗಬೇಕು. ಜನ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ. ಹೀಗಾಗಿ SIT ಅಧಿಕಾರಿಗಳು ವಿಶೇಷ ನಿಗಾ ಅಂತ ಹೇಳಿ ಏನಾದರೂ ಈ ಪ್ರಕರಣದಲ್ಲಿ ವಹಿಸ್ತಾರಾ? ಅದರಲ್ಲೂ ಈಗ ಕಲೆಕ್ಟ್ ಮಾಡ್ಲಿಕ್ಕೆ ಹೊರಟಿರುವ ಎವಿಡೆನ್ಸ್ಗಳು ಪ್ರಕರಣದಲ್ಲಿ ಬಹಳ ಮುಖ್ಯ. ಸೊ ಈ ಎವಿಡೆನ್ಸ್ಗಳ ಕಲೆಕ್ಷನ್ನಲ್ಲಿ SIT ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ವಹಿಸ್ತಾರೆ, ಯಾವ ರೀತಿ ಗಮನವನ್ನ ಕೊಡ್ತಾರೆ ಅಂತ ಹೇಳಿ ಇದನ್ನು ವಿವರಿಸಬಹುದಾ? ನೋಡಿ ಮೇಡಮ್, ನಮ್ಮ DG ಅವರು SIT ಟೀಮ್ ಸೆಲೆಕ್ಟ್ ಮಾಡಬೇಕಾದ್ರೆ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿಗಳು, ನಿಷ್ಪಕ್ಷಪಾತದಿಂದ ತನಿಖೆ ಮಾಡುವಂಥ ಅಧಿಕಾರಿಗಳು, ನಿರ್ಭಯದಿಂದ ಯಾರು ಮುಲಾಜಿಲ್ದೇ ತನಿಖೆ ಮಾಡುವಂಥ ಅಧಿಕಾರಿಗಳು ಒಂದು ಟೀಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಮೇಲೆ ಸಂಶಯ ಪಡುವಂಥ ಅವಶ್ಯಕತೆ ಇಲ್ಲ. ಹಿಂದೇನೋ ಅನಾಹುತ ಆಗಿದ್ದಾವೆ, ಹಿಂದೆ ತಪ್ಪಾಗಿದ್ದಾವೆ, ಅದನ್ನು ಒಪ್ಕೋತೀನಿ ನಾನು. ಹಿಂದಿನ ತಪ್ಪಿನಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ CBI ಜಡ್ಜ್ ಅವರು ಒಬ್ಬರು ಅನಾಮಿಕ ವ್ಯಕ್ತಿಯನ್ನು 6 ವರ್ಷ ನಾವು ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿದ್ದಾರೆ ಪೊಲೀಸರು. ಅಲ್ಲಿ ಇದ್ದ ಸಾಕ್ಷಿಗಳನ್ನೆಲ್ಲ ಸಂಗ್ರಹ ಮಾಡೋ ಬಿದ್ಲಿ ನಾಶಪಡಿಸಿದ್ದಾರೆ ಅಂತ ತಿಳ್ಕೊಂಡು ಜಜ್ಮೆಂಟ್ನಲ್ಲಿ ಅವರು ಹೇಳ್ತಾರೆ, CBI ಜಡ್ಜ್ ಅವರು. ನಾನು ಕ್ಯೂರಿಯಾಸಿಟಿಯಿಂದ ಜಜ್ಮೆಂಟ್ ಓದೆ ನಾನು ಮೊನ್ನೆ. ಅದು ನನಗೆ ಇಷ್ಟು ವಂಡರ್ ಆಯಿತು. ಕೊನೆಗೆ ಏನು ಅರೆಸ್ಟ್ ಮಾಡೋದಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ 6 ವರ್ಷ ಜೈಲಿನಲ್ಲಿ ಕೊಳ್ತಿರ್ತಾನೆ, ಅವನಿಗೆ ನಾವು ಗೌರವಪೂರ್ವಕದಿಂದ ಬಿಡುಗಡೆ ಮಾಡ್ತೀವಿ ಅಂತ ತಿಳ್ಕೊಂಡು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಜಡ್ಜ್ ಅವರು. ನಾನು ಸರ್ವಿಸ್ನಲ್ಲಿ 40 ವರ್ಷ ಸರ್ವಿಸ್ನಲ್ಲಿ ಯಾವ ಜಡ್ಜ್ಮೆಂಟು ನೋಡಿಲ್ಲ ನಾನು. ಒಬ್ಬ ಆರೋಪಿಯನ್ನು ಗೌರವಪೂರ್ವಕವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳುವಂಥ ಏನು ಸೆಂಟೆನ್ಸ್ ಇದೆ, ಅದು ಭಾಳ ಮಹತ್ವದ ಸೆಂಟೆನ್ಸ್. ಅದನ್ನೆಲ್ಲ ಅರ್ಥಕೊಂಡು SIT ಅಧಿಕಾರಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವ್ರಿಗೆ ನಾವು ವ್ಯವಸ್ಥೆ ಮೇಲೆ ವಿಶ್ವಾಸ ಇಡೋಣ ಮೇಡಮ್. ಹಿಂದವ್ರು ಯಾರು ತಪ್ಪು ಮಾಡಿದ್ದಾರೆ, ನಾವು ಪೊಲೀಸರೇನಿಲ್ಲ ಸ್ಕಾಟ್ಲ್ಯಾಂಡ್ ಯಾರ್ಡ್ಲಿಂದ ಬಂದಿಲ್ಲ, ನಾವು ಇಳಿದು ಬಂದಿಲ್ಲ. ನಾವು ಇದೇ ಸಮಾಜದಿಂದ ಬಂದವರು. ಸಮಾಜದಲ್ಲಿ ಅಲ್ಲಿ ಹಾಗೆ ಒಂದೆರಡು ಕೆಟ್ಟ ಹುಳ ಇರ್ತವೆ, ನಮ್ಮಲ್ಲಿ ಒಂದೆರಡು ಸೇರ್ಕೊಂಡಿರ್ತವೆ. ಅದರ ಅರ್ಥ ಎಲ್ಲ ಪೊಲೀಸರಿಗೆ ಕೆಟ್ಟವ್ರು ಅಂತಲ್ಲ. ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ನಿಷ್ಪಕ್ಷಪಾತದಿಂದ ತನಿಖೆ ಮಾಡುವಂಥ ಅಧಿಕಾರಿಗಳೇ. ಅವರಲ್ಲಿ ಪ್ರಾವೀಣ್ಯತೆ ಇದೆ, ದಕ್ಷತೆ ಇದೆ, ಯಾರ್ದು ಮುಲಾಜಿಲ್ಲದೆ ತನಿಖೆ ಮಾಡ್ತಾರೆ, ಅವ್ರ ಮೇಲೆ ನಾವು ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ಟು ಯಾರು ಅವ್ರಿಗೆ ಸಂಬಂಧಿಕರು ತೀರ್ಕೊಂಡಿದ್ದಾರೆ ಅಂಥವ್ರಿಗೆ ನಾವು ನ್ಯಾಯ ಕೊಡಿಸುವಂಥ ಕೆಲಸ ಪೊಲೀಸರು ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ ಅಂತ ನನ್ನಲ್ಲಿ ವಿಶ್ವಾಸ ಇದೆ. ರೈಟ್ ಸರ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಮಾಲ್ಗತ್ತಿ ಸರ್.